ಪತ್ರಕರ್ತರಿಗೆ ವಸತಿ ಸಮುಚ್ಚಯ ನಿರ್ಮಿಸಿದರೆ ಪತ್ರಕರ್ತರ ಕಾಲೋನಿಗೆ ಶಾಸಕರ ಹೆಸರಿಟ್ಟು ಸ್ಮರಿಸುವೆವು. ಪತ್ರಕರ್ತರ ಮನವಿ. ವಿಜಯನಗರ ಜಿಲ್ಲೆ ಕೂಡ್ಲಿಗಿ ಕ್ಷೇತ್ರದಲ್ಲಿ 50ಕ್ಕೂ ಹೆಚ್ಚು ಪತ್ರಕರ್ತರಿದ್ದು, ಸರ್ಕಾರದಿಂದ ಪತ್ರಕರ್ತರ ಕುಟುಂಬಗಳಿಗೆ ಸುಸಜ್ಜಿತ ವಸತಿ ಸೌಕರ್ಯ ಕಲ್ಪಿಸಿಕೊಡುವಂತೆ ಮನವಿ ಮಾಡಲಾಯಿತು. ಪತ್ರಕರ್ತರಿಗೆಲ್ಲರಿಗೂ ಸರ್ಕಾರದಿಂದ ಪಟ್ಟಣದಲ್ಲಿ ನಿವೇಶನ ಸಮೇತ ವಸತಿ ಸಮುಚ್ಚಯಗಳನ್ನು ನಿರ್ಮಿಸಿ ಕೊಡಿರೆಂದು ಹಿರಿಯ ಪತ್ರಕರ್ತರು ಹಾಗೂ ಕಾರ್ಯನಿರತ ಪತ್ರಕರ್ತರ ಸಂಘದ ಕೂಡ್ಲಿಗಿ ತಾಲೂಕಾಧ್ಯಕ್ಷರಾದ ಹುಡೇಂ ಕೃಷ್ಣಮೂರ್ತಿಯವರು ಶಾಸಕರಾದ ಡಾ ಎನ್ ಟಿ ಶ್ರೀನಿವಾಸ್ರವರಲ್ಲಿ ಮನವಿ ಮಾಡಿದರು. ತಾಲೂಕಿನ ಗ್ರಾಮೀಣ ಭಾಗಗಳಿಂದ ಹಲವು ಪತ್ರಕರ್ತರು ಕೇಂದ್ರದ ಸ್ಥಾನಕ್ಕೆ ಆಗಮಿಸಿ ಕರ್ತವ್ಯ ನಿರ್ವಹಿಸಿ ಮರಳಿ ಗ್ರಾಮಕ್ಕೆ ತೆರಳುತ್ತಿದ್ದು, ಬಹುತೇಕ ಪತ್ರಕರ್ತರು ಪಟ್ಟಣದಲ್ಲಿ ವಸತಿ ರಹಿತರಿದ್ದಾರೆ. ಕಾರಣ ಶಾಸಕರಾದ ವಸತಿ ರಹಿತ ಅರ್ಹ ಪತ್ರಕರ್ತರಿಗಾಗಿ ಸರ್ಕಾರದ ವಸತಿ ಯೋಜನೆಯಡಿಯಲ್ಲಿ ಒಂದೆಡೆ ಸಾಮೂಹಿಕ ಮನೆಗಳನ್ನು ನಿರ್ಮಿಸಿ ವಸತಿ ಸಮುಚ್ಚಯಗಳನ್ನು ಕಟ್ಟಿಸಿಕೊಡಬೇಕೆಂದು ಹುಡೇಂ ಕೃಷ್ಣಮೂರ್ತಿರವರು ಶಾಸಕರಲ್ಲಿ ಮನವಿ ಮಾಡಿದರು. ಅವರು ಪಟ್ಟಣದ ಪ್ರವಾಸಿ ಮಂದಿರದಲ್ಲಿ ಕೆಲ ದಿನಗಳ ಹಿಂದೆಯಷ್ಟೇ ಜರುಗಿದ ಶಾಸಕರ ಪತ್ರಿಕಾಗೋಷ್ಠಿಯಲ್ಲಿ ತಾಲೂಕಿನ ಎಲ್ಲಾ ಪತ್ರಕರ್ತರ ಪರವಾಗಿ ಶಾಸಕರಲ್ಲಿ ಮನವಿ ಮಾಡಿದರು. ಶಾಸಕರು ಹಾಗೇನಾದರೂ ತಾವುಗಳು ಸರ್ಕಾರದಿಂದ ಪತ್ರಕರ್ತರಿಗಾಗಿ ಒಂದೆಡೆ ವಸತಿಗಳನ್ನು ನಿರ್ಮಿಸಿದ್ದಲ್ಲಿ ಆ ವಟಾರಕ್ಕೆ ಶಾಸಕರಾದ ಡಾ ಎನ್ ಟಿ ಶ್ರೀನಿವಾಸ್ರವರ ವಟಾರ ಎಂದು ನಿಮ್ಮ ಹೆಸರಿಟ್ಟು ಕೃತಜ್ಞಪೂರ್ವಕವಾಗಿ ಸ್ಮರಿಸುತ್ತೇವೆ ಎಂದರು. ಪತ್ರಕರ್ತರ ಮನವಿ ಆಲಿಸಿದ ಶಾಸಕರಾದ ಡಾ ಎನ್ ಟಿ ಶ್ರೀನಿವಾಸ್ರವರು ಮಾತನಾಡಿ, ಸರ್ಕಾರದಲ್ಲಿ ಅದಕ್ಕೆಲ್ಲ ಪ್ರತ್ಯೇಕ ಅವಕಾಶವಿರುವ ಸಾಧ್ಯತೆ ಇಲ್ಲ. ಆದರೂ ಸಂಬಂಧಿಸಿದಂತೆ ಸಂಬಂಧಿಸಿದ ಪಟ್ಟ ಇಲಾಖೆಗಳೊಂದಿಗೆ ಮತ್ತು ಸ್ಥಳೀಯ ಆಡಳಿತ ತಾಲೂಕಾಡಳಿತದೊಂದಿಗೆ ಉನ್ನತಾಧಿಕಾರಿಗಳೊಂದಿಗೆ ಸಾಧಕ ಬಾಧಕಗಳ ಬಗ್ಗೆ ಚರ್ಚಿಸುವುದಾಗಿ ತಿಳಿಸಿದರು. ಸ್ಥಳೀಯ ವಾಸಿಗಳು ನಿರಾಶ್ರಿತರಾದ ಅರ್ಹ ಪತ್ರಕರ್ತರು ವಸತಿ ಸೌಕರ್ಯಕ್ಕಾಗಿ ನಿಯಮಾನುಸಾರ ಮನವಿ ಸಲ್ಲಿಸಿದ್ದಲ್ಲಿ ಕಾನೂನಿನ ನಿಯಮಾನುಸಾರ ಪತ್ರಕರ್ತರಿಗೆ ವಸತಿ ಯೋಜನೆಗಳಡಿ ಸೌಲಭ್ಯ ಕಲ್ಪಿಸಿಕೊಡಲಾಗುವುದೆಂದರು. ಹಿರಿಯ ಪತ್ರಕರ್ತರಾದ ಭೀಮಣ್ಣ ಗಜಾಪುರ ಸೇರಿದಂತೆ ಪಟ್ಟಣದ ಹಾಗೂ ತಾಲೂಕಿನ ಅನೇಕ ಪತ್ರಕರ್ತರು ಉಪಸ್ಥಿತರಿದ್ದರು. ವಿ. ಜಿ. ವೃಷಭೇಂದ್ರ ಕೂಡ್ಲಿಗಿ. ಆತ್ಮೀಯ ವೀಕ್ಷಕರೇ, ನಮ್ಮ ಚಾನೆಲ್ಗೆ ಸಬ್ಸ್ಕ್ರೈಬ್ ಮಾಡಿ, ರಾಜ್ಯದ ಎಲ್ಲಾ ಸುದ್ದಿಗಳನ್ನು ವೀಕ್ಷಿಸಿ. ಈ ತಿಂಗಳು ಕೊನೆಯಲ್ಲಿ ಮತ್ತೆ ನಾವು ವಿಸಿಟ್ ಮಾಡ್ತಾ ಇದ್ದೀವಿ ಹಡಗಲಿಗೆ ಇನ್ನೊಂದ್ಸರಿ. ಎಲ್ಲ ರೀತಿ ಅಲ್ಲಿ ಏನೇನೋ ತಾಂತ್ರಿಕ ದೋಷಗಳು ಕ್ಷೇತ್ರಕ್ಕೆ ಸಹಕಾರ ನೀಡಿದ್ರಿಂದ ಸಹಕಾರ ಕ್ಷೇತ್ರದಲ್ಲಷ್ಟೇ ಅಲ್ಲ ಸರ್ಕಾರದ ಮಾನ್ಯ ಸಿದ್ದರಾಮಯ್ಯ ಸಾಹೇಬರು ಸರ್ಕಾರ ಅವರು 2000 ಮುಖ್ಯಮಂತ್ರಿ ಆದಾಗ ಫಸ್ಟ್ ಓದಿ ತಗೊಂಡು ಮುಖ್ಯಮಂತ್ರಿ ಚೇರಲ್ಲಿ ಕೂತ್ಕೊಂಡಾಗ ಫಸ್ಟ್ ಸೈನ್ ಮಾಡಿದ್ದೆ ಬಡವರಿಗೆ ಉಚಿತವಾಗಿ ಅಕ್ಕಿ ವಿತರಣೆ ಯೋಜನೆ. ಸೊ ಅಂತ ಒಂದು ನಮ್ಮ ಸರ್ಕಾರದ ಒಂದು ಮಹತ್ವಾಕಾಂಕ್ಷಿ ಯೋಜನೆಗೆ ಒಂಥರ ಈ ತರ ಅದು ತಪ್ಪು ಆಗಿರೋದನ್ನ ನಾವು ಕೂಡ ಯಾವುದೇ ಕಾರಣಕ್ಕೂ ಸಹಿಸೋದಕ್ಕೆ ನಾವು ಒಪ್ಪೋದಿಲ್ಲ. ಅದಕ್ಕೋಸ್ಕರ ಇವತ್ತು ಅವ್ರಿಗೆ ಒಂದು ಪನಿಷ್ಮೆಂಟ್ ಪೋಸ್ಟಿಂಗ್ ಆಗಿ ನಮ್ಮ ತಾಲೂಕಿಂದ ಇಬ್ಬರಿಗೂ ಎತ್ತಂಗಡಿ ಆಗಿದೆ. ಇವತ್ತು ಆದೇಶ ಕೂಡ ಬಂದಿದೆ. ಎಲ್ಲರಿಗೂ ನಮಸ್ಕಾರ. ವಿಶೇಷವಾಗಿ ಕೂಡ್ಲಿಗಿ ತಾಲೂಕಿನ ಎಲ್ಲ ನಮ್ಮ ಹಿರಿಯ ಮತ್ತು ಕಿರಿಯ ಎಲ್ಲ ಮತ್ತು ಉದಯೋನ್ಮುಖ ಎಲ್ಲ ಮಾಧ್ಯಮ ಮಿತ್ರರಿಗೆ ನಮಸ್ಕಾರಗಳು ತಿಳಿಸುತ್ತಾ ಮತ್ತು ನೆರೆದಿರ್ತಕ್ಕಂಥ ಎಲ್ಲ ನಮ್ಮ ಅಧಿಕಾರಿ ವರ್ಗದವರಿಗೆ ವಿಶೇಷವಾಗಿ ಸಾರ್ವಜನಿಕರಿಗೆ ನಮಸ್ಕಾರ ತಿಳಿಸುತ್ತಾ, ಮೊದಲನೇದಾಗಿ ನಮ್ಮ ಗುರುಮಂಗಲ ಶ್ಯಾಮಣ್ಣವ್ರಿಗೆ ಇವತ್ತು ಅವರು ಮಾಡಿರ್ತಕ್ಕಂಥ ಅಪಾರ ಸಹಕಾರ ಕ್ಷೇತ್ರದಲ್ಲಿ ಮತ್ತು ನಮ್ಮ ಕೂಡ್ಲಿಗಿ ಮತ್ತು ನಮ್ಮ ಅಖಂಡ ಬಳ್ಳಾರಿ ಜಿಲ್ಲೆಯಲ್ಲಿ ಏನು ಸಹಕಾರ ಕ್ಷೇತ್ರಕ್ಕೆ ಕೊಟ್ಟಂಥ ಕೊಡುಗೆಯನ್ನು ಪರಿಗಣಿಸಿ ಅದೊಂದು ಸಹಕಾರ ಶಿರೋಮಣಿ ಪ್ರಶಸ್ತಿ ಸ್ವೀಕಾರ ಮಾಡಿದ್ದಕ್ಕೆ ಅವರಿಗೆ ನಮ್ಮ ತಾಲೂಕಿನ ಸಮಸ್ತ ಜನತೆ ಪರವಾಗಿ ತುಂಬ ಧನ್ಯವಾದಗಳನ್ನು ಶುಭಾಶಯಗಳನ್ನು ತಿಳಿಸೋಕ್ಕೆ ಇಷ್ಟಪಡ್ತೀನಿ. ಅವರ ಸೇವೆ ಇದೇ ರೀತಿ ನಿರಂತರವಾಗಿ ಬಡವರ ಕಾಳಜಿ ಬಗ್ಗೆ ಮುಂದುವರಿದೆ ಅಂತ ಹೇಳ್ತಾ, ಇವತ್ತು ನಿನ್ನೆಗೆ ಮೇ 13, 2023 ಇವತ್ತು ನಮ್ಮ ಎಲೆಕ್ಷನ್ ಆಗಿ ನಿನ್ನೆಗೆ 3 ವರ್ಷ ಯಶಸ್ವಿ 3 ವರ್ಷ ಪೂರೈಸಿ 20ನೇ ತಾರೀಕಿಗೆ ಬಂದರೆ ಒಂದು ಸರ್ಕಾರ
ಅಧಿಕೃತವಾಗಿ ರಚನೆ ಆಗಿ 3 ವರ್ಷ ಕಂಪ್ಲೀಟ್ ಆಗ್ತದೆ. ಅದರದ್ದೊಂದು ಈ ಒಂದು ಅಡೆತಡೆಗಳು, ಒಂದು ಏನು ಕಷ್ಟಗಳು ಮತ್ತೆ ಯೋಜನೆಗಳು ಏನೇನು ಬಂದಂತ ಅಡೆತಡೆಗಳನ್ನು ಮೀರಿ ಇವತ್ತು ಕೂಡ್ಲಿಗಿ ತಾಲೂಕು ಅನ್ನೋದು ಒಂದು ರಾಜ್ಯದಲ್ಲಿ ಅಟ್ಲೀಸ್ಟ್ ಎಲ್ಲಿ ಕೇಳಿದ್ರು ಒಂದು ಸ್ವಲ್ಪ ಕೂಡ್ಲಿಗಿ ಅಂದ್ರೆ ಒಂದು ಸ್ವಲ್ಪ ಇದ್ರ ಬಗ್ಗೆ ಡಿಸ್ಕಷನ್ ಆಗಂಥದ್ದು ಒಳ್ಳೆ ರೀತಿ ಒಳ್ಳೆ ಬೆಳವಣಿಗೆ ಆಗ್ತಾ ಇರೋದು ಬಹಳ ಸಮಾಧಾನಕ ವಿಚಾರ. ಅದಕ್ಕೆ ಬಹುಮುಖ್ಯ ಕಾರಣಕರ್ತರು ತಾವು ಮಾಧ್ಯಮ ಮಿತ್ರರಾಗಿರ್ತಾರೆ ಅಂತ ಈ ಒಂದು ಖುಷಿಯನ್ನು ಹಂಚ್ಕೊಳ್ಳೋದಕ್ಕೆ ನಮ್ಗೆ ಬಹಳ ಖುಷಿ ಆಗ್ತದೆ. ಯಾಕೆಂತಂದ್ರೆ ನಾವು ಎಷ್ಟಾದ್ರೂ ಓಡಾಡಿ ಕೆಲಸ ಮಾಡಿದ್ರು ಅದನ್ನು ಗುರುತಿಸಿ ಅದನ್ನ ಒಂದು ಪ್ರಚಾರಪಡಿಸಂತ ಕೆಲಸ ತಮ್ಮದಾಗಿರ್ತದೆ. ಸೊ ಅದನ್ನ ಎಲ್ಲ ರೀತಿ ನಮ್ಮ ಕಡೆಯಿಂದ ತಿಳಿದು ಆಗಂತ ತಪ್ಪುಗಳ ಕೂಡ ತಿದ್ದಿ ಅದನ್ನ ಸರಿದಾರಿಗೆ ತರಂತ ಕೆಲಸನೂ ಸೇರಿಕೊಂಡು ಒಳ್ಳೆ ಕೆಲಸಗಳನ್ನ ಯಾವಾಗ್ಲೂ ಒಂದು ಮುಕ್ತ ಕಂಠದಿಂದ ತಾವೆಲ್ಲರೂ ಕೂಡ್ಲಿಗಿ ಕ್ಷೇತ್ರಕ್ಕೆ ಆಗ್ಬೇಕಾಗಿರೋಂಥ ಕೆಲಸಗಳ ಬಗ್ಗೆನೂ ಕಣ್ತರಿಸಿ ಮತ್ತೆ ಕೂಡ್ಲಿಗೆ ಈಗ ಆಗಿರೋಂಥ ಕೆಲಸಗಳು ಕೂಡ ನೀವು ಒಂದು ಏನು ಬರವಣಿಗೆಯಿಂದ ಇವತ್ತು ಮತ್ತೆ ದೃಶ್ಯ ಮಾಧ್ಯಮ ಮತ್ತು ಬರವಣಿಗೆ ಇದರಿಂದನೂ ಕೂಡ ಇವತ್ತು ರಾಜ್ಯಾದ್ಯಂತ ನಮ್ಮ ತಾಲೂಕಿನ ಒಂದು ಒಳ್ಳೆ ರೀತಿ ಚರ್ಚೆಗಳು ಶುರುವಾಗಿದೆ ಕೂಡ್ಲಿಗಿ ತಾಲೂಕಿಗೆ. ಅದಕ್ಕೆಲ್ಲ ಇವತ್ತು ವಿಶೇಷ ನಿಮ್ಗೆಲ್ಲ ಧನ್ಯವಾದ ತಿಳಿಸೋಣ ಅಂತ ಹೇಳ್ಬಿಟ್ಟು ಇವತ್ತು ನಿಮ್ಗೆ ಒಂದು ಮಾಧ್ಯಮ ಗೋಷ್ಠಿ ಏರ್ಪಡಿಸಿದ್ದು. ಅದೇ ರೀತಿ ಈಗ 3 ವರ್ಷ ಕಂಪ್ಲೀಟ್ ಆಗಿದೆ. ಅದೇ ರೀತಿ ಮತ್ತೆ ಈಗ 2ನೇ ವರ್ಷದ್ದು ಯಶಸ್ವಿ ಒಂದು ಸಮಾವೇಶ ಕೂಡ ಮಾಡಿದ್ವಿ. ಅದೇ ರೀತಿ ಈಗ 3ನೇ ವರ್ಷ ಕೂಡ ತುಮಕೂರಲ್ಲಿ 20ನೇ ತಾರೀಕು ಒಂದು ಬೃಹತ್ ಸಾಧನಾ ಸಮಾವೇಶ ಕೂಡ ಸನ್ಮಾನ್ಯ ಮುಖ್ಯಮಂತ್ರಿಗಳಾದಂಥ ಸಿದ್ದರಾಮಯ್ಯ ಸಾಹೇಬರು ಮತ್ತು ಉಪಮುಖ್ಯಮಂತ್ರಿಗಳಾದಂಥ ಡಿ.ಕೆ. ಶಿವಕುಮಾರ್ ಸಾಹೇಬರ ನೇತೃತ್ವದಲ್ಲಿ ವಿಶೇಷವಾಗಿ ನಮ್ಮ ಕಂದಾಯ ಇಲಾಖೆಯಲ್ಲಿ ಒಂದು ಐತಿಹಾಸಿಕ ಬದಲಾವಣೆಗಳು ನಮ್ಮ ರಾಜ್ಯದಲ್ಲಿ ಆಗಿದೆ. ಎಸ್ಪೆಷಲಿ ಹಕ್ಕುಪತ್ರ ವಿತರಣೆ ಆಗಿರ್ಬೋದು, ಪೌರ್ತಿ ಆಂದೋಲನ ಆಗಿರ್ಬೋದು, ಈ ವಿಷಯಗಳಲ್ಲಿ ಆಗಿರ್ಬೋದು. ಸೊ ಇದಕ್ಕೆ ಒಂದು ಐತಿಹಾಸಿಕ ಬದಲಾವಣೆಗಳು ಹಕ್ಕುಪತ್ರ ವಿತರಣೆ ಇದು 1,50,000 ನಡೆದಿದ್ದ ಎಂಟೈರ್ ಸ್ಟೇಟ್ ಅಲ್ಲಿ 1,50,000 ಹಕ್ಕುಪತ್ರಗಳು ವಿತರಣೆ ಆಗಂತ ಕೆಲಸ ಆಗ್ತಾ ಇದೆ ಅವತ್ತು. ಮತ್ತೆ ಅದೇ ರೀತಿ ಪೌರಾಂದೋಲನ ಕೂಡ ಮಾಡಿ. ಇನ್ನು ಕೂಡ್ಲಿಗಿ ವಿಷಯ ಹೇಳಕ್ಕಂದ್ರೆ ಇವತ್ತು ಏನು ಸರ್ಕಾರ ಸೇವೆಯಲ್ಲಿ ಈಗ ಕಂದಾಯ ಇಲಾಖೆ ರಾಜ್ಯ ಮಟ್ಟದ ರ್ಯಾಂಕಿಂಗ್ ನಲ್ಲಿ ವಿಜಯನಗರ ಜಿಲ್ಲೆ 4ನೇ ಸ್ಥಾನದಿದೆ. ಮತ್ತೆ ಕೂಡ್ಲಿಗಿ ತಾಲೂಕು ಇಡೀ ರಾಜ್ಯದಲ್ಲಿ ಟಾಪ್ 10 ಅಲ್ಲಿ ಇದೆ ನಮ್ಮ ಕೂಡ್ಲಿಗಿ ತಾಲೂಕು ಸರ್ಕಾರಿ ಸೇವೆ. ಮತ್ತೆ ಈಗ ಕೆಲವೆಲ್ಲ ವಿಚಾರಗಳು ನಾವು ಮಾಧ್ಯಮಗಳಲ್ಲಿ ಪ್ರತಿನಿತ್ಯ ನಾವೇನು ಬವಣೆಗಳ ಬಗ್ಗೆ ಆಗ್ತಾ ಇರೋಂಥ ಕೆಲಸಗಳ ಬಗ್ಗೆ ಏನು ಬೆಳಕು ಚೆಲ್ತಾ ಇದ್ದೀರಿ ಅದ್ರ ಬಗ್ಗೆ ಮೊದಲನೇದಾಗಿ ಒಂದು ಕೆರೆ ತುಂಬಿಸಿ ಯೋಜನೆ. ಇದು ಇವತ್ತಿನಿಗೂ ಕೂಡ ಆರ್ಥಿಕ ಇಲಾಖೆಯಲ್ಲಿ ಆಗಿರ್ಬೋದು, ಜಲಸಂಪನ್ಮೂಲ ಇಲಾಖೆಯಲ್ಲಿ ನಿರಂತರವಾಗಿ ಎಷ್ಟು ದಿವಸದಿಂದನೂ ಬಹಳ ಒಂದು ಫುಡ್ಡಿಂದ ಹಿಡಿದುಬಿಟ್ಟು ನಿರಂತರವಾಗಿ ತಾವು ಕೂಡ ಬೆಳಕು ಚೆಲ್ತಾ ಇದ್ರಿ. ಅಲ್ಲಿರೋಂಥ ಸಮಸ್ಯೆಗಳು, ಹಾಸ್ಪಿಟಲ್ ಅಲ್ಲಿ ಆಗ್ತಾ ಇರೋಂಥ ಟ್ರೀಟ್ಮೆಂಟ್ ಆಗಿರ್ಬೋದು. ಈಗ ಏನಾಗಿದೆ ಅಂತಂದ್ರೆ ಈ ಹಾಸ್ಪಿಟಲ್ ಒಂದು ಏನಿದೆಲ್ಲ ಇದು ಪ್ರತಿ ಪೇಷಂಟ್ ಡಿಫ್ರೆಂಟ್ ಸಿಂಪ್ಟಮ್ಸ್ ಅಂದ್ರೆ ಕಂಪ್ಲೇಂಟ್ಸ್ ಬೇರೆ ಇರ್ತದೆ. ಮತ್ತೆ ಅವ್ರಿಗೆ ಬೇರೆ ರೀತಿ ಟ್ರೀಟ್ಮೆಂಟ್ ಕಾಯಿಲೆಗಳಿರ್ತದೆ. ಸೊ ಕರೆಕ್ಟಾಗಿ ಇವ್ರಿಗೆ ಇದೇ ತರ ಟ್ರೀಟ್ಮೆಂಟ್ ಅಂತ ಹೇಳ್ಬಿಟ್ಟು ಅನ್ಲೆಸ್ ನಾವು ತುಂಬಾ ಸೂಪರ್ ಸ್ಪೆಷಲಿಸ್ಟ್ ಇದ್ರೆ ಮಾತ್ರ ನಾವು ಕರೆಕ್ಟಾಗಿ ಸೆಗ್ರಿಗೇಟ್ ಮಾಡೋಕ್ಕೆ ಸಾಧ್ಯ ಆಗ್ತದೆ. ಸೊ ಇದರಲ್ಲಿ ಜನರಲೈಸ್ಡ್ ಆಗಿ ಅಲ್ಲಿ ಒಂದು ಜನರಲ್ ಡಾಕ್ಟರ್ಸ್ ಇದ್ದಾಗ ಆ ಸ್ಪೆಷಲೈಸೇಷನ್, ಯಾಕೆಂದ್ರೆ ಪೀಡಿಯಾಟ್ರಿಷಿಯನ್ ಕಣ್ಣು ನೋಡ್ಬೇಕು, ಕಿವಿ ನೋಡ್ಬೇಕು, ಗಂಟ್ಲು ನೋಡ್ಬೇಕು, ಅಲ್ಲೂ ನೋಡ್ಬೇಕು. ನಮ್ಮ ಸರ್ಕಾರದ್ದು ಸಿಸ್ಟಮ್ ಈ ತರ ಇದೆ. ನಾನು ಶಾಸಕನಾಗಿ ಹೇಳ್ತಾ ಇಲ್ಲ, ಒಂದು ವೈದ್ಯನಾಗಿ ಹೇಳ್ತಾ ಇದ್ದೀನಿ. ಇದು ಸಿಸ್ಟಮು ಸರ್ಕಾರಿ ಆಸ್ಪತ್ರೆಗಳ ಸೇವೆ ಬಹಳ ಕಾಂಪ್ಲೆಕ್ಸ್ ಆಗಿದೆ. ಅವ್ರದ್ದು 50% ಟೈಮು ಅಡ್ಮಿನಿಸ್ಟ್ರೇಟಿವ್ ವರ್ಕ್. ಯಾಕಂದ್ರೆ ಈ ನ್ಯಾಷನಲ್ ಪ್ರೋಗ್ರಾಮ್ಸ್ ಇದಾವೆ, ಪೋಲಿಯೋ ಪ್ರೋಗ್ರಾಮು, TB ಪ್ರೋಗ್ರಾಮು, ಇಮ್ಯುನೈಸೇಷನ್, ವ್ಯಾಕ್ಸಿನೇಷನ್ ಎಲ್ಲವನ್ನೂ ನೀವು ನೋಡಿ. ದಿನ ಬೆಳಿಗ್ಗೆ ನಾನು ಆ ಗ್ರೂಪಲ್ಲಿ ಇದ್ದೀನಿ, ವಾಟ್ಸಪ್ ಗ್ರೂಪಲ್ಲಿ ಹೆಲ್ತ್ ಡಿಪಾರ್ಟ್ಮೆಂಟು. ಬೆಳಿಗ್ಗೆ ಎದ್ರೆ ಒಂದು ವಿಡಿಯೋ ಕಾನ್ಫರೆನ್ಸ್ ಅಲ್ಲಿ, ಇಲ್ಲಾಂತಂದ್ರೆ ಮೀಟಿಂಗ್ಗಳಲ್ಲಿ, ಇಲ್ಲಾಂದ್ರೆ ಒಂದು ನ್ಯಾಷನಲ್ ಪ್ರೋಗ್ರಾಮ್ ಅಲ್ಲಿ ಬ್ಯುಸಿ ಆಗಿರ್ತಾರೆ. ಆ ಡಾಕ್ಟರಿಂದ ಹಿಡಿದ್ಬಿಟ್ಟು ಆಶಾ ವರ್ಕರ್ ಇಂದ್ಬಿಟ್ಟು ಎಲ್ಲ ನರ್ಸ್ಗಳು 50% ಅವ್ರ ಟೈಮು ಇದರಲ್ಲೇ ಹೋಗ್ತದೆ. ಸೊ ಇದು ಸ್ವಲ್ಪ ಸೆಗ್ರಿಗೇಟ್ ಆಗ್ಬೇಕು. ಮತ್ತೆ ಒಂದು PHCಗೆ ಒಬ್ಬರೇ ಡಾಕ್ಟರ್ ಇದ್ದಾರೆ, 24 ಗಂಟೆ ಒಬ್ಬರೇ ಡಾಕ್ಟರ್. ಇದು ಸ್ವಲ್ಪ ಈಗ ರೊಟೇಷನ್ ಮಾಡ್ಬೇಕು. ಏನಂದ್ರೆ ಈಗ ಇರೋ ಸರ್ಕಾರದ ವ್ಯವಸ್ಥೆಯಲ್ಲಿ ಡಾಕ್ಟರ್ಸು ಬರ್ತಾ ಇಲ್ಲ, ಗವರ್ಮೆಂಟ್ ಸರ್ವಿಸ್ಗೆ ಬರ್ತಾ ಇಲ್ಲ. ಯಾಕಂದ್ರೆ ನಾನು ಕೂಡ ತುಂಬಾ ಮನವಿ ಮಾಡಿದ್ದೀನಿ ಸರ್ಕಾರ ಗುತ್ತಿಗೆ ಆಧಾರದ ಮೇಲೆ, ಇಲ್ಲ ಟೈಮ್ ಬೇಸ್ ಕನ್ಸಲ್ಟಿಂಗ್ ಒಂದು ಫಿಕ್ಸ್ಡ್ ಟೈಮ್, ಬೆಳಿಗ್ಗೆ ಟೈಮಲ್ಲಿ ಆಗಿರ್ಬೋದು, ಇಲ್ಲ ಸಾಯಂಕಾಲ. ಅವರು ಪ್ರೈವೇಟ್ ಪ್ರಾಕ್ಟೀಸ್ ಮಾಡೋ ಟೈಮಲ್ಲಿ 5 to 7 ಈ ಥರ ಒಂದು 2 hours ಸರ್ವಿಸ್ ಕೊಡೋಕ್ಕೆ ಅವ್ರು ಪೇ ಮಾಡಿ.
ಅಟ್ಲೀಸ್ಟ್ ಆ ಸರ್ವಿಸ್ನ ಸರ್ಕಾರಿ ಸೇವೆನ ಬಡವರಿಗೆ ಉಚಿತವಾಗಿ ಸರ್ಕಾರಿ ಆಸ್ಪತ್ರೆಯಲ್ಲಿ ಸೇವೆ ಸಿಗಲಿ. ಈಗ ನೀವು ಈ 15 ವರ್ಷ ಸರ್ವಿಸ್ ಎಲ್ಲ ಓದ್ಬಿಟ್ಟು ಆಮೇಲೆ ನೀವು ಸರ್ಕಾರಿ ಆಸ್ಪತ್ರೆಯಲ್ಲಿ ಬಂದು ನೀವು ಬಯಸ್ಕೊಳ್ರಿ, ಇಲ್ಲ ಔಷಧಿ ಇಲ್ಲ, ಇಲ್ಲಿ ಸ್ಕ್ಯಾನ್ ಇಲ್ಲ, ಎಕ್ಸ್ರೇ ಇಲ್ಲ, ಕೆಟ್ಟೋಗಿದೆ ಅಂತಂದ್ರೆ ನಾವು ಏನೋ ಸರ್ವಿಸ್ ಕೊಡೋಕ್ಕಾಗೋದಿಲ್ಲ ಅಂತ ನಾವು ಮನವಿ ಮಾಡ್ಕೊಂಡಿದ್ದೀವಿ. ಅದು ಏನಾದರೂ ಇದ್ರೂ ನಾವು ನಮ್ಮ ಹಂತವಾಗಿ ಈಗ ನಮ್ಮ ತಾಲೂಕು ಆಸ್ಪತ್ರೆ ನಿಮಗೆಲ್ಲ ಗೊತ್ತಿದೆ, ತಾಯಿ ಮಕ್ಕಳ ಆಸ್ಪತ್ರೆ ಬೇಕನ್ನೋದು ಬಹುದಿನಗಳ ಕನಸು. ಆದರೆ ಮಾನದಂಡಗಳ ಪ್ರಕಾರ 300 ಡೆಲಿವರಿ ಆಗಬೇಕು, ಒಂದು ತಿಂಗಳಿಗೆ 300 ಡೆಲಿವರಿ ಆಗಬೇಕು ತಾಲೂಕು ಆಸ್ಪತ್ರೆಯಲ್ಲಿ. ಮತ್ತೆ ಒಂದು ಹಾಸ್ಪಿಟಲ್ ಇದ್ದು ಮಕ್ಕಳು ತಾಯಿ ಮಕ್ಕಳ ಹಾಸ್ಪಿಟಲ್ ಇದ್ದು ಇನ್ನೊಂದಕ್ಕೆ 60 ಕಿಲೋಮೀಟರ್ ಡಿಸ್ಟೆನ್ಸ್. ಸೊ ಈಗ ಹಾಸ್ಪಿಟಲ್ ಇದೆ 45 ಕಿಲೋಮೀಟರ್ ಇದೆ, ಮತ್ತೆ ಇಲ್ಲಿ ಈಗ 50ರಿಂದ 60 ವಿತಿನ್ 70-80 ಡೆಲಿವರಿ ಆಗ್ತದೆ ತಿಂಗಳಿಗೆ. ಸೊ 300 ಆಗದೆ ಚಾನ್ಸೇ ಇಲ್ಲ. ಅದರಿಂದ ತಾಯಿ ಮಕ್ಕಳ ಆಸ್ಪತ್ರೆ ಯಾವುದೇ ಕಾರಣಕ್ಕಾಗಲ್ಲ ಅದು. ಸೊ ನಾವು ಮಾನ್ಯ KKRDB ಅಧ್ಯಕ್ಷರು, ಗೃಹ ಮತ್ತೆ ಆರೋಗ್ಯ ಸಚಿವರು ಮತ್ತೆ ಮುಖ್ಯಮಂತ್ರಿಗಳಿಂದ ನೇರವಾಗಿ ಸಿಗ್ದಿರೋದನ್ನ ಬೇರೆ ರೀತಿಯಲ್ಲಿ ಕಲ್ಯಾಣ ಕರ್ನಾಟಕದಲ್ಲಿ ಒಂದು ಹೆಚ್ಚುವರಿಯಾಗಿ 50 ಬೆಡ್ನ ಹೆಚ್ಚುವರಿ ಮಾಡಿಕೊಂಡು ಅದನ್ನೇ ತಾಯಿ ಮಕ್ಕಳ ವಿಭಾಗ ಅಂತೇಳಿ ಈಗ ಅದರ ಉನ್ನತೀಕರಣ. ಜಸ್ಟ್ ನಿಮ್ಮ ಮಾಹಿತಿ ನಿಮ್ಗೆ ಅಂಡರ್ಸ್ಟ್ಯಾಂಡಿಂಗ್ಗೆ ಅದನ್ನ ಈಗ ತಾಯಿ ಮಕ್ಕಳ ಹಾಸ್ಪಿಟಲ್ ವಿಭಾಗ ಅಂತೇಳಿ ಅದನ್ನ ಈಗ ಉನ್ನತೀಕರಣ ಮಾಡಿ ಈಗ ನೆಕ್ಸ್ಟ್ ವೀಕು ನಿಮ್ಮ ಮುಖಾಂತರ ಅದನ್ನ ಶಂಕುಸ್ಥಾಪನೆಗೆ ರೆಡಿ ಮಾಡ್ಕೊಳ್ತಾ ಇದೀವಿ. ಸೊ ಅದೇ ರೀತಿ ಈಗ KMRCಯಲ್ಲಿ ತಾಲೂಕಿನ ನಾವು ನಿರಂತರವಾದ ಪ್ರಯತ್ನದಿಂದ ಈಗ ಸಂಡೂರು ಹೊಸಪೇಟೆ ಎಷ್ಟು ಗಣಿ ಬಾಧಿತ ಆಗಿದೆನೋ ಅದರಷ್ಟೇ ನಮ್ಮ ಅಷ್ಟು ಗಣಿ ವಿಚಾರವಾಗಿ ನಮ್ಮ ತಾಲೂಕು ಕೂಡ ಅಷ್ಟೇ ನಲಗಿದೆ ಅಂತೇಳಿ ಹಲವಾರು ಬಾರಿ ಮನವಿ ಮಾಡಿ ಅವ್ರಿಗೆ ಮನವರಿಕೆ ಮಾಡಿ ಇವತ್ತು ರೆಸ್ಟ್ ಆಫ್ ದ ಡಿಸ್ಟಿಕ್ ಅಂತ ಹೇಳ್ಬಿಟ್ಟು ಗಣಿ ಬಾಧಿತ ತಾಲೂಕುಗಳು ಬಿಟ್ಟು ಜಿಲ್ಲೆಯಲ್ಲಿರತಕ್ಕಂಥ ಉಳಿದ ತಾಲೂಕುಗಳು ಕೂಡ ಆರೋಗ್ಯ, ಶಿಕ್ಷಣ, ಕುಡಿಯುವ ನೀರು, ಮಹಿಳಾ ಮಕ್ಕಳ ಕಲ್ಯಾಣ ಇಲಾಖೆ, ಲೈಬ್ರರಿ ಮತ್ತು